ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾರ್ಥಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಕೆಲವೊಂದು ಮುಖ್ಯ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದರೆ ಓವರಾಲ್ ಕರ್ನಾಟಕ ಎಷ್ಟು ವಿಸ್ತೀರ್ಣ ಇದೆ? ಉತ್ತರ 1,91,971 ಚದರ ಕಿಲೋಮೀಟರ್ ಅಂದರೆ ಇಷ್ಟು ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಒಟ್ಟು ಕರ್ನಾಟಕ. ಕರ್ನಾಟಕದ ಪೂರ್ವದ ತುದಿ ಯಾವುದು ಅಂದರೆ ಪೂರ್ವದಲ್ಲಿರ್ತಕ್ಕಂಥ ತುದಿ ಯಾವುದು? ಉತ್ತರ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕು. ಮುಳುಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಇದು ಕರ್ನಾಟಕದ ಪೂರ್ವ ತುದಿ. ನೆಕ್ಸ್ಟ್, ಕರ್ನಾಟಕದ ಉತ್ತರ ತುದಿ ಯಾವುದು ಅಂದರೆ ಉತ್ತರದಲ್ಲಿರ್ತಕ್ಕಂಥ ಎಂಡ್ ಯಾವುದು ಅಂತ? ಉತ್ತರ ಬೀದರ ಜಿಲ್ಲೆಯ ಔರದ ತಾಲೂಕು. ಔರದ ತಾಲೂಕು ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ. ಇದು ಕರ್ನಾಟಕದ ಉತ್ತರ ತುದಿಯಾಗಿದೆ. ನೆಕ್ಸ್ಟ್, ಕರ್ನಾಟಕದ ಪಶ್ಚಿಮ ತುದಿ ಯಾವುದು? ಪಶ್ಚಿಮದಲ್ಲಿರ್ತಕ್ಕಂಥ ತುದಿ ಯಾವುದು? ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಇದು ಉತ್ತರ ಕನ್ನಡ ಜಿಲ್ಲೆ ಬರ್ತಕ್ಕಂಥದ್ದು. ಇದು ಪಶ್ಚಿಮದ ತುದಿಯಾಗಿದೆ. ನೆಕ್ಸ್ಟ್, ಕರ್ನಾಟಕದ ದಕ್ಷಿಣ ತುದಿ ಯಾವುದು? ದಕ್ಷಿಣ ಇರ್ತಕ್ಕಂಥ ಎಂಡ್ ಯಾವುದು ಕರ್ನಾಟಕದ್ದು ಅಂದರೆ? ಉತ್ತರ ಚಾಮರಾಜನಗರ. ಇದು ದಕ್ಷಿಣದ ತುದಿಯಾಗಿದೆ. ಭಾರತದಲ್ಲಿ ಗೋಡಂಬಿಯನ್ನು ಹೋಲುವ ರಾಜ್ಯ ಯಾವುದು? ಉತ್ತರ ಕರ್ನಾಟಕ. ಕರ್ನಾಟಕ ಗೋಡಂಬಿ ಆಕಾರದಲ್ಲಿದೆ. ಕ್ಯಾಶ್ನೆಟ್. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು? ಉತ್ತರ 1973 ನವೆಂಬರ್ 1ರಂದು ವಿಶಾಲ ಮೈಸೂರಿಗೆ ಕರ್ನಾಟಕ ಎಂಬ ಮರುನಾಮಕರಣ ಮಾಡಲಾಗುತ್ತೆ. ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಉತ್ತರ ನವೆಂಬರ್ 1, 1956ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ಇದ್ದ ಒಟ್ಟು ಜಿಲ್ಲೆಗಳೆಷ್ಟು? ಎಷ್ಟು ಜಿಲ್ಲೆಗಳಿತ್ತು ಅಂದರೆ? ಉತ್ತರ 9 ಜಿಲ್ಲೆ. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ 9 ಜಿಲ್ಲೆಗಳಿತ್ತು. ಕರ್ನಾಟಕಕ್ಕೆ ಪ್ರಾಚೀನ ಕಾಲದಲ್ಲಿ ಇದ್ದ ಹೆಸರೇನು? ಉತ್ತರ ಕರುನಾಡು. ಕಪ್ಪು ಮಣ್ಣಿನ ನಾಡು, ಅದಕ್ಕೆ ಕರುನಾಡು ಅಂಥೇಳಿ ಕರೀತಿದ್ದು. ನೆಕ್ಸ್ಟು, ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕೆ ಇರುವ ಉದ್ದ ಎಷ್ಟು? ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ಎಷ್ಟಿದೆ? 750 ಕಿಲೋಮೀಟರ್. ಇದು ಉತ್ತರದಿಂದ ದಕ್ಷಿಣಕ್ಕೆ ಇರುವ ಉದ್ದ. ಕರ್ನಾಟಕದ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಅಗಲ ಎಷ್ಟಿದೆ ಕರ್ನಾಟಕದ್ದು ಅಂದರೆ 400 ಕಿಲೋಮೀಟರ್ಗಳಷ್ಟಿದೆ. ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಸರಿಸುಮಾರು 400 ಕಿಲೋಮೀಟರ್ ಅಗಲ ಇದೆ ಕರ್ನಾಟಕ. ಕರ್ನಾಟಕದ ಕರಾವಳಿಯ ಉದ್ದ ಎಷ್ಟು? ಉತ್ತರ 343.30 ಕಿಲೋಮೀಟರ್.